ಸಂಸದ ಸುಧಾಕರ್ ಅವರು ನಡೆಸುತ್ತಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಯಲಹಂಕ ಶಾಸಕರು ಎಸ್ಆರ್ ವಿಶ್ವನಾಥ್ ಅವರ ಬೆಂಬಲಿಗರು ಗಲಾಟೆ ಮಾಡಿದ ಘಟನೆ ಯಲಹಂಕ ಮಾಧ್ಯಮ ಕೇಂದ್ರದಲ್ಲಿ ನಡೆಯಿತು. ಮಾಧ್ಯಮ ಕೇಂದ್ರದಲ್ಲಿ ಪತ್ರಿಕಾಗೋಷ್ಠಿ ನಡೆಸುತ್ತಿದ್ದ ಸಂಸದ ಸುಧಾಕರ್ ಪತ್ರಕರ್ತರೊಬ್ಬರು ಕೇಳಿದ ಪ್ರಶ್ನೆಗೆ ಉತ್ತರಿಸುತ್ತಿದ್ದಾಗ ಅಲ್ಲೇ ಇದ್ದ ಕೆಲ ಬಿಜೆಪಿ ಮುಖಂಡರುಗಳು ಗಲಾಟೆ ಮಾಡಿದರು. ಒಂದು ದಿವಸ ಲೆಕ್ಕ ಕೊಡು, ಒಂದು ದಿವಸ ಇಲ್ಲಿ ಕೂತಿರೋರು ಮಾತ್ರ ಬಿಜೆಪಿ ಲೀಡರ್ ಸರ್. ನಾವು ನಿಮ್ಮನ್ನ ಕೇಳ್ತಾ ಇದ್ದೀವಿ, ಕೂತಿರೋರು ಮಾತ್ರ ಬಿಜೆಪಿ ಕೂತಿರೋರು ಮಾತ್ರ ಬಿಜೆಪಿ ಅಧ್ಯಕ್ಷ ನಾನು ನೋಡ್ರಿ, ಕೆಂಪೇಗೌಡ ಜಯಂತಿ ಮಾಡ್ಲಿಕ್ಕೆ ತಂದಿರ್ತಕ್ಕಂಥ ಬೆಂಗಳೂರಲ್ಲಿ ನೂರಾರು ಸಂಘಟನೆಗಳು ಕೆಂಪೇಗೌಡ ಜಯಂತಿಯನ್ನು ಮಾಡ್ತಾರೆ. ನೂರಾರು ಸಂಘಟನೆ ನೀವು ನಿಷ್ಠಾವಂತ ಕಾರ್ಯಕರ್ತರು ಎಂಪಿಗಂತ ನಮ್ಮ ಇಲ್ಲೇ ನಾವು ಮಾಡಿ ನಾವು ಬೇಡ ಅಂತ ಹೇಳಿಲ್ವಲ್ಲ. ನಾವು ಯಲಹಂಕದಲ್ಲಿ ಕೆಂಪೇಗೌಡ ಜಯಂತಿ ಮಾಡಿದವ್ರು ಯಾರು? ಯಲಹಂಕದಲ್ಲಿ ಮಾಡಿದವ್ರು ಯಾರು? ಈ ಕ್ಷೇತ್ರದಲ್ಲಿ ಅವ್ರು ಇರಬೇಕು, ಅವ್ರ ಮಗ ಇರಬೇಕು, ಅವ್ರ ಬಿಸ್ನೆಸ್ ಇರಬೇಕು, ಇನ್ಯಾರು ಅವ್ರ ಮನೇಲಿ ಇರಬೇಕು. ಆ ಕಾರಣಕ್ಕಾಗಿ ಈ ತರದ ರಾಜಕಾರಣವನ್ನು ಮಾಡ್ತಾವ್ರೆ. ಯಾಕೆ ಸ್ವಾಮಿ ಕೆಂಪೇಗೌಡ ಜಯಂತಿ ಮಾಡಬಾರ್ದಾ? ನಾಡಪ್ರಭು ಕೆಂಪೇಗೌಡ ಜಯಂತಿ ಮಾಡಬಾರ್ದಾ? ಈ ನಾಡಿನ ಕಂತನ್ನು ನೆನೆಸ್ಕೊಳ್ತಕ್ಕಂಥ ತಪ್ಪ. ಅದಕ್ಕೆ ಅಡ್ಡ ಆಗ್ತೀರ ನೀವು? ನಿಮ್ಮ ಮನಸ್ಥಿತಿ ಏನಿದೆ? ನಿಮ್ಮ ಉದ್ದೇಶ ಏನು? ನಿಮ್ಮ ಉದ್ದೇಶ, ನಿಮ್ಮ ಸಂಸ್ಕೃತಿ, ನಿಮ್ಮ ನಡೆ ಇದರಿಂದ ಗೊತ್ತಾಗ್ತದೆ. ಮುಂದಿನ ದಿನಗಳಲ್ಲಿ ಸರಿಯಾದ ಉತ್ತರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ನಾವು. ಯಾರು ಬಿಜೆಪಿ ಪಾರ್ಟಿ ಕಾರ್ಯಕ್ರಮ ಮಾಡ್ತಾ ಇದೀವ ಇಲ್ಲಿ? ನಾವು ಅಭಿಮಾನಿಗಳು, ಕೆಂಪೇಗೌಡ ಅಭಿಮಾನಿಗಳು ಇರ್ತಕ್ಕಂಥವ್ರು ಒಂದು ಕೆಲಸವನ್ನು ಮಾಡಬೇಕು, ಕೆಂಪೇಗೌಡ ಜಯಂತಿಯನ್ನು ಮಾಡಬೇಕು ಅಂತ ಮಾಡ್ತೇವೆ. ಬೆಂಗಳೂರು ಉದ್ದಾಗಲೂ, ಕರ್ನಾಟಕದ ಉದ್ದಾಗಲೂ ಕೂಡ, ಇಡೀ ದೇಶದ ಉದ್ದಾಗಲೂ ಕೂಡ, ವಿದೇಶಗಳಲ್ಲೂ ಕೂಡ ಕೆಂಪೇಗೌಡ ಜಯಂತಿಯನ್ನು ಮಾಡ್ತಾರೆ. ಯಾಕೆ ಅವ್ರು ಹಾಕೊಂಡಂತ ಕೆಲಸ ಹಂಗಿದೆ, ಅವ್ರು ಒಳ್ಳೆಯ ಕೆಲಸ ಹಂಗಿದೆ. ಬೆಂಗಳೂರನ್ನು ಕಟ್ಟಂತವ್ರು, ಪ್ರತಿ ಸಮುದಾಯಕ್ಕೆ ನಗರ ಪೇಟೆ ನಿರ್ಮಾಣ ಮಾಡಿದಂಥವ್ರು, ಅವತ್ತ 4 ಬಾಬು ಏನು ಇರಬೇಕು ಅಂತ ಕಳ್ಸಿಕೊಟ್ಟಂತವ್ರು, ಅಂಥವ್ರು ನೆಚ್ಕೊಳ್ತಕ್ಕಂಥ ತಪ್ಪ. ಅಂತ ಸಮುದಾಯಕ್ಕೆ ಏನ್ ಮಾಡಿದ್ದೀರಿ ನೀವು? ಏನ್ ಕೊಟ್ಟಿದ್ದೀರಿ? ತಂಗಿ ಚಿಪ್ ಕೊಟ್ಟಿದ್ದೀರಿ ನೀವು. ಹೇಳಿದ್ರೆ ತಪ್ಪಾಗ್ತದ ನಿಮಗೆ? ಯಾಕೆ ಸ್ವಾಮಿ ನಿಮ್ಮ ಸಮುದಾಯಕ್ಕೆ ಮಾಡ್ಕೊಂಡ್ರಲ್ಲ? ಹಂಗೆ ಇನ್ನ ಬೇರೆ ಸಮುದಾಯಗಳಿಲ್ವಾ? ದಲಿತ ಸಮುದಾಯ ಇಲ್ವಾ ಇಲ್ಲಿ? ಒಕ್ಕಲಿಗ ಸಮುದಾಯ ಇಲ್ಲ ಇಲ್ಲಿ? ಲಿಂಗಾಯತ ಸಮುದಾಯ ಇಲ್ಲ ಇಲ್ಲಿ? ಯಾವ ಸಮುದಾಯಕ್ಕೆ ಏನ್ ಜಾಗ ಕೊಟ್ಟಿದ್ದೀರಿ ನೀವು? ವ್ಯಾಪಾರ ರೆಡ್ಡಿ ಬ್ಯಾಂಕ್ ಮಾಡ್ತೀರಿ, ಅಲ್ಲಿ ಇಟ್ಕೊಳ್ತೀರಿ ನೀವು. ಅವ್ರ ಸಂಘಕ್ಕೆ ಜಾಗವನ್ನು ಮಾಡ್ಕೊಳ್ತೀರಿ ನೀವು. ಅಲ್ಲೋಗಿ ನಿಮ್ಮ ಸಮುದಾಯದಲ್ಲಿ ನಮ್ಮ ಜನಾಂಗದ ನಾಯಕರಾದಂತ ಮಾತಾಡ್ತೀರಿ ನೀವು. ಇಲ್ಲಿ ಒಂದು ಒಕ್ಕಲಿಗರು ಅಂತ ಹೇಳ್ತೀರಿ ನೀವು. ಯಾಕೆ ಸ್ವಾಮಿ ಸಪ್ರೇಟ್ ಸಂಘ ಮಾಡಿದ್ದೀರಿ? ಮತ್ತೆ ನೀವು ಯಾಕೆ ಮಾಡಿದ್ದೀರಿ ಸಪ್ರೇಟ್ ಸಂಘನ? ನಿಮ್ಮ ನಡೆ, ನಿಮ್ಮ ನುಡಿ, ನಿಮ್ಮ ಮನಸ್ಸಲ್ಲಿ ಇರ್ತಕ್ಕಂಥ ಗೊತ್ತಾಗಲ್ಲ ಅಂತನಾ? ಯಾಕೆ ಮತ್ತೆ ನಮ್ಮ ಸಮುದಾಯಕ್ಕಾದಂತ ಸಂಘಕ್ಕೆ ಕೊಟ್ಟಂತ ಜಾಗವನ್ನು ರಾತ್ರಿ ಯಾಕೆ ಕಬ್ಜಾ ಮಾಡ್ಕೊಂಡ್ರಿ ಎಲ್ಲರೂ ಕೂಡ? ಅವತ್ತು ಕೇಳಿಲ್ವ ನೀವು? ಸಿಗ್ನಾಟ್ನಲ್ಲಿ ಇದ್ದಂತ ಜಾಗವನ್ನ ಭೂಗಳು ಕಬ್ಜಾ ಮಾಡಿದ್ರಲ್ಲ, ಅವತ್ತ ಕೇಳಿಲ್ಲ ನೀವು? ಜಾಗವನ್ನು ಕಬ್ಜಾ ಮಾಡಿದ್ರಲ್ರಿ, ಅವತ್ತ ಹೋಗಿದ್ರಿ ನೀವು? ಯಾಕೆ ನಮ್ಮ ಸಮುದಾಯಕ್ಕೆ ನಡಿ ಜಾಗ ಕೊಟ್ಟಿಲ್ಲ ನೀವು? ಈಗ ಪಾಪ ನನ್ನ ಅಣ್ಣ ತಮ್ಮಂದಿರು ದಲಿತ ಸಮುದಾಯ, ನನ್ನ ಅಣ್ಣ ತಮ್ಮಂದಿರು ನಮ್ಮಿರೋದು ಎತ್ಕಟ್ಟಿ ಕಿತ್ತಾಡ್ಲಿ ಅಂತ ಮಾಡ್ತಾ ಇದ್ದೀರಾ ನೀವು? ಕಿತ್ತಾಡ್ಲಿ ಅಂತ ಮಾಡ್ತಾ ಇದ್ದೀರಾ ನೀವು? ಅವ್ರು ಕಿತ್ತಾಡ್ಬಿಟ್ಟು ನೀವು ಬೆಳೆ ಬೇಯಿಸ್ಕೊಳ್ತಕ್ಕಂಥದ ಎಲ್ಲ ನೋಡ್ತಾರೆ. ಮುಂದಿನ ದಿನಗಳಲ್ಲಿ ಏನು ಉತ್ತರ ಕೊಡಬೇಕು ಅದು ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಯಾರು ಸ್ವಾಮಿ ಪಾರ್ಟಿ ವಿರೋಧ ಚಟುವಟಿಕೆ ಮಾಡೋರು ಯಾರು ಗೊತ್ತಿಲ್ವ ನಿಮ್ಗೆಲ್ಲ? MP ಚುನಾವಣೆ ಯಾರು ಏನೇನು ಮಾಡಿದ್ರು ಅಂತ ಬಿಡಿಸಿ ಹೇಳ್ಬೇಕಾ? ಡಾಕ್ಯುಮೆಂಟ್ಸ್ ಅಂತ ಬಿಡಿಸಿ ಹೇಳ್ಬೇಕಾ? ಗೊತ್ತಿದೆ
ಎಲ್ಲ ಗೊತ್ತಿದ್ದಾರೆ. ಯಾರು 2008ರಿಂದ ಇದುವರೆಗೂ ಎಷ್ಟು ಆಸ್ತಿ ಮಾಡವ್ರೆ, ಎಲ್ಲೆಲ್ಲಿ ಮಾಡವ್ರೆ, ಯಾರು ಬೇನಾಮಿ ಯಾರ ಹೆಸರು ಇಟ್ಟವ್ರೆ, ಎಷ್ಟು ಜನ ಜಾಗ ಬರ್ಕೊಂಡವ್ರೆ, ಎಲ್ಲ ಬಿಚ್ಚಾಡ್ತೀನಿ ಡಾಕ್ಯುಮೆಂಟ್ನ. ಇವತ್ತು ಹೇಳೋ ಸಮಯ ಅಲ್ಲ ಅದು. ಮುಂದಿನ ದಿನಗಳೆಲ್ಲ ಉತ್ತರ ಬರಲಿ, ಗೊತ್ತಾಗ್ತದೆ ಉತ್ತರ ಕೊಡ್ತೀವಿ ನಾವು. ಪರಿಸ್ಥಿತಿಯು ವಿಕೋಪಕ್ಕೆ ತಿರುಗಿದಾಗ ಪೊಲೀಸರು ಆಗಮಿಸಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿದರು. ನಂತರ ಪೊಲೀಸರ ಭದ್ರತೆಯೊಂದಿಗೆ ಸಂಸದ ಸುಧಾಕರ್ ಮತ್ತು ಬೆಂಬಲಿಗರು ಅಲ್ಲಿಂದ ತೆರಳಿದರು. ಈ ವಿಚಾರವನ್ನು ಬಿಜೆಪಿ ಕಾರ್ಯಕರ್ತರು ತಳ್ಳಿ ಹಾಕಿದ್ದಾರೆ. ಎಲ್ಬಿಎಸ್ ನಗರ ಮುರಳಿ ಮಾಧ್ಯಮಗಳೊಂದಿಗೆ ಮಾತನಾಡಿದರು. ನಮ್ಮ ಕಾರ್ಯಕರ್ತರು ಪತ್ರಿಕಾಗೋಷ್ಠಿಯಲ್ಲಿ ಗಲಾಟೆ ಮಾಡಲು ಹೋಗಲಿಲ್ಲ. ಯಲಹಂಕ ವಿಧಾನಸಭಾ ಕ್ಷೇತ್ರಕ್ಕೆ ನೂತನ ತಹಸೀಲ್ದಾರರು ಬಂದಿದ್ದಾರೆ ಎಂದು ಭೇಟಿ ಮಾಡಲು ಹೋಗಿದ್ದ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದ ಎಂಪಿ ಬಂದಿದ್ದಾರೆಂದು ತಿಳಿದು ಹೋಗಿದ್ದಾರೆ. ಆ ಸಮಯದಲ್ಲಿ ಪ್ರಾಮಾಣಿಕತೆ ಎನ್ನುವ ವಿಚಾರದಲ್ಲಿ ವಾಗ್ವಿವಾದ ನಡೆಯಿತು ಎಂದು ಸ್ಪಷ್ಟನೆ ನೀಡಿದ್ದಾರೆ. ಸಂಸದರು ಏನಿದ್ದಾರೆ ಅವರು ಇಲ್ಲಿ ಬರುವಂಥ ವಿಚಾರ ನಮ್ಗೆ ಯಾರಿಗೂ ಸಹ ಗೊತ್ತಿರಲಿಲ್ಲ. ನಮ್ಮವ್ರಿಗೆ ಇವರು ಏನು ಹೊಸದಾಗಿ ಯಲಹಂಕ ತಾಲೂಕು ಆಫೀಸಲ್ಲಿ ತಹಸೀಲ್ದಾರ್ ಬಂದಿದ್ದಾರೆ, ಅವ್ರನ್ನ ಭೇಟಿ ಮಾಡಿ ಒಂದು ಹೂಗುಚ್ಛ ಕೊಡಬೇಕು ಅಂತೇಳಿ ಸಂಘಟನೆ ವಿಚಾರವಾಗಿ ಅವ್ರನ್ನ ಬಂದು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಇಲ್ಲಿ ಬಂದಿದ್ದಾರೆ. ಬಂದಂಥ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ನಮ್ಮ ಸಂಸದರು ಇಲ್ಲಿ ಬರ್ತಾರೆ ಅಂತ ವಿಷಯ ತಿಳಿದ ಮೇಲೆ ಇವ್ರು ಏನಾದ್ರು ಸಂಸದರು ಬರ್ತಾರಂತ ನಮ್ಗೆ ವಿಷಯ ಗೊತ್ತಿರಲಿಲ್ಲ ಅಂತೇಳಿ ನಮ್ಮ ಕೆಲ ನಾಯಕರು ಏನು ತಹಸೀಲ್ದಾರ್ನ ಭೇಟಿ ಮಾಡೋಕ್ಕೆ ಬಂದಿದ್ರು ಅವರು ಬಂದಿದ್ದಾರೆ. ಏನು ಪ್ರೆಸ್ ಮೀಟು ಏನೋ ಅಂತ ಗೊತ್ತಿಲ್ಲ ಅಂತ ಪ್ರೆಸ್ ಮೀಟಿಗೆ ಬಂದಿದ್ದಾರೆ. ಆ ಪ್ರೆಸ್ ಮೀಟ್ ಮಾತಾಡೋಂಥ ಸಂದರ್ಭದಲ್ಲಿ ಪ್ರಾಮಾಣಿಕತೆ ಬಗ್ಗೆ ಮಾತಾಡಿದ್ದಾರೆ. ಏನು ಕಾರ್ಯಕರ್ತರಿದ್ದಾರೋ ಎಲ್ಲರೂ ಸಹ BJP ಕಾರ್ಯಕರ್ತರೆ. ಇವತ್ತು ಚುನಾವಣೆ ನಡೆದು 2 ವರ್ಷ ಆಗಿದೆ. 2 ವರ್ಷದಿಂದ ಸಂಸದರು ಇದುವರೆಗೂ ಯಾವ ಒಬ್ಬ ಕಾರ್ಯಕರ್ತನೂ ಸಹ ಸಂಪರ್ಕಕ್ಕೆ ಅವರು ತಗೊಂಡಿಲ್ಲ. ಮೊದಲನೇದು ಏನು ನಮ್ಮ ಯಲಹಂಕ ನಗರ ಮಂಡಲ ಸತೀಶ್ ಆದಂಥ ಮಂಡಲ ಅಧ್ಯಕ್ಷರಾದಂಥ ಸತೀಶ್ ಅವರು ದೈವದಿನರಾದಂಥ ಸಂದರ್ಭದಲ್ಲಿ ಇದೇ ಸಂಸದರು ಆ ಕಾರ್ಯಕರ್ತರು ಸತ್ತೋದಾಗ ಅವ್ರ ಮನೆಗೆ ಬಂದಿಲ್ಲ. ಹಾಗೆ ಮತ್ತೊಬ್ಬ ಕಾರ್ಯಕರ್ತರಾದಂಥ ಬಾಬು ರಾಜೇಂದ್ರ ಪ್ರಸಾದ್ ಅವರು ಸತ್ತಾಗೂ ಸಹ ಬಂದಿರಲಿಲ್ಲ. ಏನು ನಮ್ಮ ಪಕ್ಷದಲ್ಲಿ ಕೆಲವರು ಪಕ್ಷ ವಿರೋಧಿಯಾಗಿ ಅವರ ಒಂದು ಬೇಳೆ ಬೇಯಿಸ್ಕೊಳಕ್ಕೋಸ್ಕರ ಅವರೇನೋ ಲಾಭ ಪಡ್ಕೊಳಕ್ಕೋಸ್ಕರ ಪಕ್ಷದಲ್ಲೇ ಇದ್ಕೊಂಡು ಪಕ್ಷದ ಎಲ್ಲ ಲಾಭವನ್ನು ಪಡ್ಕೊಂಡು ಇನ್ನೊಂದು ಗುಂಪನ್ನು ಕಟ್ಟೋದಕ್ಕೆ ಏನು ಶುರು ಮಾಡಿದ್ರು ಕೆಲವರು. ಏನು ಕರ್ತನ ಮೇಲೆ ಸತೀಶ್ ಹಾಗೆ ಹನುಮಯ್ಯನವರು ಅವ್ರನ್ನ ಕರೆಸ್ಕೊಂಡು ಒಂದು ಪ್ರೆಸ್ ಮೀಟಾಗಿ ಬಂದಿರೋದಕ್ಕೆ ಆ ಕಾರ್ಯಕರ್ತರಿಗೆ ಸಾಮಾನ್ಯವಾಗಿ ಆಕ್ರೋಶ ಆಗುತ್ತೆ. ಇವತ್ತು ನಾನು SC ಮೋರ್ಚಾದ ಅಧ್ಯಕ್ಷ, ನಾನು ಇಲ್ಲಿದ್ದೀನಿ. ನಮ್ಮ ನಗರ ಮಂಡಲ ಅಧ್ಯಕ್ಷರಿದ್ದಾರೆ ಮುನ್ರಾಜ್ ಅವರು, ಹಾಗೆ OBC ಮೋರ್ಚಾದ ಅಧ್ಯಕ್ಷರವರೇ. ಯಾರಿಗೆ ಇವ್ರು ಮಾಹಿತಿ ಕೊಟ್ಟಿದ್ದಾರೆ? ಪಕ್ಷದ ಈ ಚಟುವಟಿಕೆಗಳು ಸಂಸದರು ಬರಬೇಕಾದ್ರೆ ಅವರು ಬಹಳಷ್ಟು ದೊಡ್ಡವರು ಸಚಿವರಾಗಿ ಕೆಲಸ ಮಾಡಿದ್ದಾರೆ, ಎಲ್ಲ ಕೆಲಸ ಮಾಡಿದ್ದಾರೆ. ಇವತ್ತು ಯಲಹಂಕ ಕ್ಷೇತ್ರಕ್ಕೆ ಬರಬೇಕಾದ್ರೆ ನಮ್ಮಂಥ ಕಾರ್ಯಕರ್ತರು ಇವ್ರಿಗೆ ಗೊತ್ತಾಗೋದಿಲ್ವಾ? ಏನು ಇವರಿಗೆ ಹನುಮಯ್ಯ ಸತೀಶ್ ಇಬ್ಬರೇ ಓಟ್ ಹಾಕಿದಾರ ಸಂಸದರಾಗೋದಕ್ಕೆ? ಕೇಳ್ಬೋದಲ್ಲ ಸರ್. ಈಗ ಯಾವುದೇ ಒಂದು ಕಾರ್ಯಕ್ರಮಕ್ಕಾಗಲಿ ಮತ್ತೊಂದಕ್ಕಾಗಲಿ ನಗರ ಮಂಡಲದವ್ರಿಗಾಗಲಿ 2 ಮೋರ್ಚಾಗಳಿದೆ ಇಲ್ಲಿ. ನಮ್ಗೆ 2 ಕಡೆ ಆಗುತ್ತೆ, ಒಂದು ಗ್ರಾಮಾಂತರ ಮಂಡಲ, ಒಂದು ನಗರ ಮಂಡಲ. ಯಾವ್ದಾನ ಒಂದು ಪದಾಧಿಕಾರಿ ನಿಮ್ಮ ಸಂಪರ್ಕದಲ್ಲಿದ್ದಾರಾ? ನೀವು ಯಾರಿಗಾನ ಮಾತಾಡ್ಸಿದ್ದೀರಾ? ನೀವು ಯಾರೋ ಇಬ್ಬರು ಏನು ಪಕ್ಷದ ವಿರುದ್ಧ ಮಾತಾಡ್ತಾರೆ, MLA ವಿರುದ್ಧ ಮಾತಾಡ್ತಾರೆ, ಅವ್ರನ್ನ ಕರ್ಕೊಂಬಂದು ನೀವು ಇಲ್ಲಿ ಪ್ರೆಸ್ ಮೀಟ್ ಮಾಡ್ತೀರಾ ಅಂದರೆ ಸಾಮಾನ್ಯವಾಗಿ ಎಲ್ಲರಿಗೂ ಸಹ ಅದು ನೋವುಂಟು ಮಾಡ್ತದೆ. ಅದು ಇವಾಗ ಖಂಡಿತ ಕಾರ್ಯಕರ್ತರಿಗೂ ನೋವಾಗಿದೆ. ಅದನ್ನು ಕೇಳಿದ್ದಾರೆ. ಪ್ರಾಮಾಣಿಕತೆ ಯಾರ ಹತ್ರ ಕಲಿಬೇಕಾಗಿಲ್ಲ. ಇಲ್ಲಿರುವಂಥ ನಾವೆಲ್ಲರೂ, ನಾನು ಹುಟ್ಟಿದೆ 18 ವರ್ಷ ನಾನು ವೋಟಿಂಗ್ ಶುರುವಾದಾಗ, ನಾನು ಅವತ್ತಿಂದ ಇವತ್ತು ಗಂಟ BJPಯಲ್ಲಿದ್ದೀನಿ. ಅದೇ ತತ್ವ ಸಿದ್ಧಾಂತದಲ್ಲಿ ನಾವು ನಡೀತಾ ಇದ್ದೀರಿ. ನಾವು ಬೇರೆಯವರಿಂದ ನಾವು ಪ್ರಾಮಾಣಿಕತೆ ಕಲ್ತ್ಕೊಳಕ್ಕೆ ಬೇಕಾಗಿಲ್ಲ. ಇವತ್ತು ನಾವು ಕ್ವಶನ್ ಮಾಡ್ಬೋದು. ಇವತ್ತು 70-86 ಸಾವಿರ ಲೀಡ್ ಕೊಟ್ಟಿದ್ದೀರಿ. ಇವತ್ತು ನನ್ನ ಬೂತ್ಗಳಲ್ಲಿ ಬಂದು ಚೆಕ್ ಮಾಡಲಿ ಎಷ್ಟು ಲೀಡ್ ಕೊಟ್ಟಿದ್ದೀರಿ ಅಂತೇಳಿ. BJPಯಲ್ಲಿ ಕೆಲಸ ಮಾಡಿದ್ದೀರಿ. ಆಮೇಲೆ ಹಿಂದೆ ಒಂದು ವಿಷಯ ನಮಗೆ ಗೊತ್ತಾಯಿತು. ಮಾನ್ಯ ಸಂಸದರು ಗೆದ್ದಾದ ಮೇಲೆ ನಾನು JDSನ ಆಶೀರ್ವಾದದಿಂದ ಗೆದ್ದೆ ಅಂದೆ. ಆಗ BJP ಕಾರ್ಯಕರ್ತರಿಗೆ ನೋವಾಗುತ್ತಾ ಇಲ್ವಾ? ಕೆಲಸ ಮಾಡಿರಲ್ವಾ ನಾವು? ಮಾನ್ಯ ಬಚ್ಚೇಗೌಡರು ಗೊತ್ತಾಗೂ 76 ಸಾವಿರ ಲೀಡ್ ಕೊಟ್ಟಿದ್ದೀರಿ BJP ಕಾರ್ಯಕರ್ತರು. ನಾವು ಇವ್ರು ಬಂದ ಮೇಲೂ ಲೀಡ್ ಕೊಟ್ಟು ಇವತ್ತು ಗೆಲ್ಸಿದ್ದೀರಿ, ಇನ್ನೂ ಜಾಸ್ತಿ ಲೀಡ್ ಕೊಟ್ಟು ಗೆಲ್ಸಿದ್ದೀರಿ. ಈಗ ಈ ರೀತಿ ಸಂದರ್ಭದಲ್ಲಿ ಇರ್ಬೋದೇ ಮಾನ್ಯ ಸಂಸದರು ಇಲ್ಲಿನ ವಾತಾವರಣನ ಅರ್ಥ ಮಾಡ್ಕೊಬೇಕಾಗ್ತದೆ. ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಅವ್ರು ಹೋಗ್ಬೇಕಾಗ್ತದೆ, ದೊಡ್ಡವರು. ಅದನ್ನ ಬಿಟ್ಟು ಯಾರೋ ಒಂದು ಇಬ್ಬರನ್ನ ಕರ್ಕೊಂಬಂದು ಅವ್ರನ್ನ ಮಾತ್ರ ಮಾಡಿದ್ರೆ ಹಾಗಾದ್ರೆ ಬೇರೆ ಕಾರ್ಯಕರ್ತರಲ್ಲಿ ಏನಾಗಬೇಕು? ಬಹಳಷ್ಟು ತಪ್ಪು ಮಾಡ್ತಾ ಇದ್ದಾರೆ ಇವತ್ತು. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.